ಚಿತ್ರಕ್ಕೆ ಅಪ್ಪ ಕೂಡ ಬಂದು ಹೋಗ್ತಾ ಇದ್ರು, ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಕೂಡ ಬಂದು ಹೋಗ್ತಿದ್ರು ಅಂತ ಹೇಳಿದ್ರು. ಸೊ ಚಿತ್ರದಲ್ಲಿ ಯಾವ್ದಾದ್ರು ಒಂದು ಪಾತ್ರ ಮಾಡಿಸಿದ್ದೀರಾ? ಚಿತ್ರದಲ್ಲಿ ಏನಾದ್ರು ಗೆಸ್ಟ್ ಏಪ್ರಿಲ್ 24 ತುಂಬಾ ಎಷ್ಟೊಂದು ಅಭಿಮಾನಿಗಳು ಅವತ್ತು ಸಂಭ್ರಮಿಸುವಂಥ ದಿನ. ಸಂಭ್ರಮಕ್ಕೆ ಇದು ಕೂಡ ಆ್ಯಡ್ ಆನ್ ಆಗ್ತದೆ. ಸೊ ಯಾರು ಪ್ಲಾನ್ ಮೇಡಮ್ ಇದು ಏಪ್ರಿಲ್ 24 ರಿಲೀಸ್ ಆಗಬೇಕು ಅನ್ನೋದು? ಅದು ಆ್ಯಕ್ಚುಲಿ ತುಂಬ ಪ್ಲ್ಯಾನ್ ಮಾಡಾಗಿಲ್ಲ, ಅದು ಕೂಡ್ ಬಂತು ಅಷ್ಟೇ. ಒಳ್ಳೆದು. ಸೊ ವಿ ವರ್ ಹ್ಯಾಪಿ ದಟ್ ಆ ಡೇಟೇ ಆಯಿತು ಅಂತ. ಸೊ ತಮ್ಮ ಕಸಿನ್ ಬಳಗ ಸಿಕ್ಕಾಪಟ್ಟೆ ಜಾಸ್ತಿ ಇದ್ದಾವೆ. ಸೊ ಅವ್ರುಗಳೆಲ್ಲ ನೀವು ನಿರ್ಮಾಣಕ್ಕೆ ಕೈ ಹಾಕಿದ್ದೀರಾ, ಅದು ಚಿತ್ರ ನಿರ್ಮಾಣ ಮಾಡ್ತಿದ್ದೀರಾ ಅಂದಾಗ ಯಾವ ರೀತಿ ಎಲ್ಲ ರೆಸ್ಪಾಂಡ್ ಮಾಡಿದ್ರು? ಎಲ್ಲರೂ ಎಕ್ಸೈಟೆಡ್ ಆಗಿ ಇದ್ರು ಆ್ಯಂಡ್ ವೆರಿ ಸಪೋರ್ಟಿವ್. ಮುಂದಿನ ದಿನಗಳಲ್ಲಿ ವಿನಯ್ ಅವ್ರಿಗೆಲ್ಲ ಮಾಡುವಂಥ ಅಂದರೆ ಸ್ಕ್ರಿಪ್ಟಿಗೆ ಬೇಕಾದರೆ ಸೊ ಜಸ್ಟ್ ಆ ಕಾಲ್ ಅವೇ ಅಲ್ವಾ, ನಾನು ಪ್ರೊಡ್ಯೂಸ್ ಮಾಡ್ತಿದ್ದೀನಿ ಮಾಡು ಅಂದರೆ ಮಾಡ್ತಾರೆ. ಸೊ ಆ ಒಂದು ಬರೀ ಇವ್ರದ್ದು ಅಷ್ಟೇ ಅಲ್ಲ ಮೇಡಮ್, ಯಾರಾದರೂ ಕನ್ನಡ ಇಂಡಸ್ಟ್ರಿನಲ್ಲಿ ಅಫ್ಕೋರ್ಸ್ ನಿಮ್ಮ ಕರೆಗಳಿಗಾಗಿರಲಿ ನಿಮ್ಮ ಮಾತನ್ನು ಮೀರೋ ಅಂಥವ್ರಿಲ್ಲ. ಸೊ ಯಾವ ಆಸೆ ಇದೆ ಯಾವ ನಟನಿಗೆ ನೀವು ನಿರ್ಮಾಣ ಮಾಡಬೇಕು ಇಲ್ಲ ನಟಿಗೆ ನಿರ್ಮಾಣ ಮಾಡಬೇಕು ಅಂತ? ಫಸ್ಟ್ ಅಂದರೆ ಅಪ್ಪ ಆಬ್ವಿಯಸ್ಲಿ. ಸೊ ಆದರೆ ಮುಂದಿನ ದಿನಗಳಲ್ಲಿ ಅಪ್ಪನ ಒಂದು ಚಿತ್ರಕ್ಕೆ ಆ್ಯಕ್ಷನ್ ನಿರ್ಮಾಣ ಮಾಡೋದಂತೂ ಪಕ್ಕ. ಡೆಫಿನೆಟ್ಲಿ. ಅಂದರೆ ಒಳ್ಳೆ ಸ್ಕ್ರಿಪ್ಟ್ ಬಂದರೆ ಅದೇ ಯಾವ ರೀತಿ ಅಪ್ಪನ ತೋರಿಸ್ಬೇಕು ಅನ್ನೋ ಆಸೆ ಇದೆ ನನಗೆ. ಆ್ಯಕ್ಚುಲಿ ಅವ್ರನ್ನ ತುಂಬ ಸಿಂಪಲ್ ಫ್ಯಾಮಿಲಿ, ಮನೇಲಿ ಸಿಂಪಲ್ ಆ ಥರನೇ ತೋರಿಸ್ಬೇಕು, ಟಿಪಿಕಲ್ ಅಪ್ಪ ಥರ ತೋರಿಸ್ಬೇಕು ಅಂತ. ಟಿಪಿಕಲ್ ಅಪ್ಪ ಥರ. ಸೊ ಅಪ್ಪನ ಯಾವ ಮೂವಿ ನಿಮ್ಮ ಫುಲ್ ಫೇವ್ರೆಟ್? ತುಂಬ ಇದೆ, ಬಟ್ ನಂಗೆ ಆನಂದ್ ಆನಂದ್ ಇಷ್ಟ, ಇನ್ಸ್ಪೆಕ್ಟರ್ ವಿಕ್ರಮ್ ಇಷ್ಟ, ಅಂಡಮಾನ್ ಕವಚ ತುಂಬ ಇಷ್ಟ, ಮೆನಿ ಅದು. ಏನು ಗೊತ್ತಾ, ಈ ಹೆಣ್ಮಕ್ಳಿಗೆ ಎಕ್ಸ್ಪೆಷಲಿ ಅಮ್ಮನ ಜೊತೆ ಅಥವಾ ಅಪ್ಪನ ಜೊತೆ ಯಾವುದಾದ್ರೂ ಅವರ ಸಮ ಏಜ್ನವರೇ ಮಿಂಗಲ್ ಆಗಿಬಿಟ್ರು, ಅಯ್ಯೋ ಚಿನ್ನ ಮುದ್ದು ಅಂತ ಮುದ್ದು ಮಾಡಿದ್ರು ಅಂದರೆ ಹೊಟ್ಟೆ ಒಳಗೆ ಬರ್ನ್ ಆಗೋದು ಇದೆಯಲ್ಲ, ಆ ವಾಸನೆ ಎಲ್ಲ ಕಡೆ ಕೇಳಬೇಕು. ನೋಡ್ದ ನನ್ನನ್ನು ಬಿಟ್ಬಿಟ್ಟು ಯಾವುದೋ ಬೇರೆ ಹುಡುಗಿಗೆ ನೀನು ಅಷ್ಟೆಲ್ಲ ಮುದ್ದು ಮಾಡಿದ್ಯಾ ಅನ್ನೋದೆಲ್ಲ ಇದ್ದೇ ಇರುತ್ತೆ. ನಿಮಗೆ ಯಾವತ್ತೂ ಆ ಫೀಲಿಂಗ್ ಆಗಿಲ್ವಾ? ಓಕೆ, ಹೆಣ್ಮಕ್ಳು ಏನಿರ್ತಾರೆ, ಹೆಣ್ಮಕ್ಳು ಸ್ಪೆಷಲಿ ನೀವು ಎಕ್ಸ್ಪೀರಿಯನ್ಸ್ ಮಾಡಿರ್ತಾರ ಮೇಡಮ್. ಸೊ ಯಾವುದಾದ್ರೂ ಬೇರೆ ಮಕ್ಕಳನ್ನ ಮುದ್ದು ಮಾಡಿದ ತಕ್ಷಣ ಯಾಕಮ್ಮ ಅವಳನ್ನ ಅಷ್ಟು ಮುದ್ದು ಮಾಡ್ತಾ ಇದೆಯಾ ಅಂತ ತುಂಬ ಪೊಸೆಸಿವ್ ಆಗಿರ್ತಾರೆ ಹೆಣ್ಮಕ್ಳು. ಸೊ ನಿಮಗೆ ಯಾವತ್ತಾದರೂ ಹಾಗನ್ಸಿದೆ? ಬಿಕಾಸ್ ಶಿವಣ್ಣ ಅವರು ಆನ್ ದ ಸ್ಕ್ರೀನ್ ತಂದೆ ಆಗೋ ಕ್ಯಾರೆಕ್ಟರ್ ಮಾಡಿದ್ದಾರೆ. ಸೊ ಬೇರೆ ಮಕ್ಕಳನ್ನು ತುಂಬ ಚೆನ್ನಾಗಿ ಮುದ್ದು ಮಾಡ್ತಾರೆ. ಯಾವ ಥರ ಆ ಥರ ಆಗಿದೆಯಾ? ಆಗಿದ್ರೆ ಯಾವುದು ಯಾವ ಚಿತ್ರ? ಆ್ಯಕ್ಚುಲಿ ಅಂಡಮಾನ್ ಶೂಟಿಂಗ್ ಟೈಮಲ್ಲಿ ನಂಗೆ ನೆನಪಿಲ್ಲ, ಬಟ್ ಅಮ್ಮ ಅಪ್ಪ ಹೇಳಿದ್ದಾರೆ. ಅವರು ಇನ್ನೊಂದು ಚೈಲ್ಡ್ ಆರ್ಟಿಸ್ಟ್ನ ನನ್ನ ಡೂಪಾಗಿ ಕರೆಸಿದ್ರು, ಬಿಕಾಸ್ ನನಗೆ ಸ್ವಿಮ್ಮಿಂಗ್ ಐ ಟು ನಾಟ್ ನೋ ಸ್ವಿಮ್ಮಿಂಗ್. ಸೊ ಐ ಥಿಂಕ್ ಅದು ಬೋಟಲ್ಲಿ ಹೋಗೋ ಸೀನೋ ಶಿಪ್ಪಲ್ಲಿ ಹೋಗೋ ಸೀನಕ್ಕೇನೋ ಕರೆಸಿದ್ರು. ಸೊ ನನಗೆ ಸ್ವಲ್ಪ ಹುಡುಗಿ ನೋಡಿ ನನಗೆ ಜೆಲಸ್ ಆಗಿ ನಾನೇ ಮಾಡ್ತೀನಿ ಅಂತ ಐ ಥಿಂಕ್ ನಾನೇ ಐ ಡನ್ ಇಟ್ ಆರ್ ಸಮಥಿಂಗ್ ಲೈಕ್ ದಟ್. ಓಕೆ, ಸೊ ನೀವೇ ಮಾಡಿಬಿಟ್ಟಿದ್ದು, ಯಾರಿಗೂ ಬೇಡ ಆಪರ್ಚುನಿಟಿ ಕೊಡಬೇಡ. ನನಗೆ ಜ್ಞಾಪಕ ಇದೆ, ನಾವು ಯಾವುದೋ ಸಿನಿಮಾ ಶಿವಣ್ಣನ ಜೊತೆ ಶೂಟ್ ಮಾಡ್ತಾ ಇದ್ದಾಗ ಐ ಥಿಂಕ್ ಇವ್ರುಗಳಿಗೆ ಎಕ್ಸಾಮ್ಸ್ ನಡೀತಾ ಇತ್ತು. ಆವಾಗ ಶಿವಣ್ಣ ಯೂಸ್ ಟು ಕಮ್ ಬ್ಯಾಕ್ ಅರ್ಲಿ, ಪ್ಯಾಕಪ್ ಅಂದರೆ ಬೇಗ ಹೋಗೋರು, ಯಾಕಂದರೆ ಟು ಹೆಲ್ಪ್ ದೆಮ್ ವಿತ್ ಸ್ಟಡೀಸ್ ಅದೆಲ್ಲ. ಸೊ ಆ ಥರ ಯಾವ್ದೆಲ್ಲ ಮಾಡ್ತಾ ಇದ್ರು. ಸೊ ಪೇರೆಂಟ್ಸ್ ಮೀಟಿಂಗು, ಸ್ಕೂಲಲ್ಲಿ ಆ್ಯನ್ಯುವಲ್ ಡೇಸು ಎಲ್ಲದಕ್ಕೂ ಪ್ರೆಸೆಂಟ್ ಆಗಿರ್ತಿದ್ರ ಅಪ್ಪ ಅಮ್ಮ? ಸ್ಪೋರ್ಟ್ಸ್ ಡೇ ಅದು ಇದಕ್ಕೆಲ್ಲ ಬರ್ತಾ ಇದ್ರು. ಸೊ ಹೇಗಿರ್ತಿತ್ತು? ಸ್ಕೂಲ್ ಡೇಸಲ್ಲಿ ಅಷ್ಟು ಗೊತ್ತಾಗಲ್ಲ ಮೇಡಮ್, ಕಾಲೇಜಿಗೆ ಬರ್ತಾ ಅವಾಗ ಗೊತ್ತಾಗುತ್ತೆ, ನಿಮ್ಮ ಡ್ಯಾಡಿನೋ ಎಷ್ಟೊಂದು ಹೀರೋಯಿನ್ಸ್ನೆಲ್ಲ ಮೀಟ್ ಮಾಡಿರ್ತಾರೆ, ಎಷ್ಟೊಂದು ಹೀರೋಸ್ನೆಲ್ಲ ಮೀಟ್ ಮಾಡಿರ್ತಾರೆ, ಎಷ್ಟು ಲಕ್ಕಿ ನೀನು ಅಂತೆಲ್ಲ ಯಾರಾದರೂ ನಂತರನೇ ಹೇಳಿದ್ದಿದೆಯಾ? ಅಷ್ಟೇನಿಲ್ಲ, ನಂತರ ಪರ್ಸನಾಲಿಟಿ ಮೀಟ್ ಮಾಡಿಲ್ಲ. ನಾನೇನಾದರೂ ನೀವು ಸಿಕ್ಕಿದ್ದಿದ್ರೆ, ಬಿಕಾಸ್ ನಾನು ಡೈ ಹಾರ್ಟ್ ಫ್ಯಾನ್ ಆಫ್ ಶಿವರಾಜ್ ಕುಮಾರ್. ನಾನು ಎಷ್ಟೇ ಏಜ್ ಆದರೂ ನಿನ್ನ ಫೇವ್ರೆಟ್ ಹೀರೋ ಯಾರು ಅಂದರೆ ದಟ್ ಇಸ್ ಒನ್ ಆ್ಯಂಡ್ ಓನ್ಲಿ ಶಿವರಾಜ್ ಕುಮಾರ್, ಅಷ್ಟೇ ನಾ ಹೇಳೋದು. ನನಗೇನಾದರೂ ನೀವು ಸಿಕ್ಕಿದ್ದಿದ್ರೆ ಬಿಡ್ತಿರ್ಲಿಲ್ಲ. ಮಿಸ್ ಮಾಡ್ಕೊಂಬಿಟ್ರಲ್ಲ. ನಾನು ಇನ್ಫ್ಯಾಕ್ಟ್ ಮಿಸ್ ಮಾಡ್ಕೊಂಡಿದ್ದೆ. ಐ ಗಾಟ್ ಸೂಪರ್ ಆಪರ್ಚುನಿಟಿ ಟುಡೇ. ಆ್ಯಂಡ್ ಬೀಯಿಂಗ್ ಅ ಪ್ರೊಡ್ಯೂಸರ್, ಮ್ಯಾಮ್ದು ಕ್ಯಾರೆಕ್ಟರ್ ತುಂಬ ಜಾಸ್ತಿ ಮೇಜರ್ ಆಗಿರುತ್ತೆ. ಸೊ ಹೇಗೆ ಹಣಕಾಸು ಇಲಾಖೆಯಲ್ಲಿ ಖರ್ಚು ಜಾಸ್ತಿ ಮಾಡ್ದ ಎಲ್ಲ ಕಟ್ ಮಾಡಿ ಅಂತಿದ್ರು? ಕಟ್ ಮಾಡಿ ಅಂತಿದ್ರ? ಮೆತ್ತಿಗೆ ಮಾತಾಡೋದವ್ರು ಕೇಳಿಸ್ತಿಲ್ದಂಗೆ. ಪರವಾಗಿಲ್ಲ, ಹೇಳಿ. ಸಿನಿಮಾಗೆ ಏನು ಬೇಕೋ ದಟ್ ಅವ್ರು ಪ್ರೊವೈಡ್ ಮಾಡಿದ್ರು. ಆ ವಿಚಾರದಲ್ಲಂತೂ ಕಾಂಪ್ರಮೈಸ್ ಇರಲಿಲ್ಲ. ಎಕ್ಸ್ಟ್ರಾಸ್ ನಾವು ಪ್ರೊವೈಡ್ ಮಾಡ್ತಿರ್ಲಿಲ್ಲ. ಸೊ ಪ್ರೊವೈಡ್ ಮಾಡಿದ್ರೂ ಅಲ್ಲಿ ಇಲ್ಲಿ ಅದನ್ನು ನಡೆಯುತ್ತೆ ಮೇಡಮ್. ನಾವು ಸಬ್ಮಿಟ್ ಮಾಡೋದು ಬಿಲ್ನ ಅವ್ರು ಕಟ್ ಮಾಡೋದು. ಬಟ್ ಸ್ಟಿಲ್ ಸ್ಟ್ರಿಕ್ಟ್ ಆ ಪ್ರೊಡ್ಯೂಸರು.
ಸ್ಟ್ರಿಕ್ಟ್ ಅಂತ ಪರವಾಗಿಲ್ಲ ಹೇಳಿ ಸರ್, ನೋಡಿ ಸ್ವೀಟ್ ಆಗಿ ನಗ್ತಾ ಇದ್ದಾರೆ, ಏನು ಅನ್ನಲ್ಲ. ಅವಾಗಲೇ ಹೇಳಿದ್ನಲ್ಲ, ವೆರಿ ಅಂಡರ್ಸ್ಟ್ಯಾಂಡಿಂಗ್ ಪ್ರೊಡ್ಯೂಸರ್. ಸ್ಟೋರಿಗೆ ಏನ್ ಬೇಕೋ ಅದನ್ನ ಅವ್ರು ಪ್ರೊವೈಡ್ ಮಾಡ್ತಾರೆ. ಎಕ್ಸ್ಟ್ರಾಸ್ಗೆಲ್ಲ ನೋ, ಬಟ್ ಸ್ಟೋರಿ ಬಿಡಿ, ಇದರಿಂದ ನಾನು 100% ಅಶ್ಯೂರ್ ಮಾಡ್ಬೋದು ನೆಕ್ಸ್ಟ್ ಮೂವಿನೂ ಪ್ರೊಡ್ಯೂಸ್ ಮಾಡ್ತಾರೆ. ಏನು ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ದಾರೆ, ಒಳ್ಳೆ ಹೀರೋ ಸಿಕ್ಕಿದ್ದಾರೆ. ಸೊ ಈ ರೀತಿ ಎಲ್ಲ ಹೇಳ್ತಾ ಇದ್ದಾರೆ ನೋಡಿ, ಖುಷಿ ಆಯ್ತು. ಲುಕ್ ಎಟ್ ಅ ಸ್ಮೈಲ್. ಪಕ್ಕ ಈ ಫಿಲ್ಮ್ ವರ್ಕ್ಸ್ ಔಟ್ ಆದ್ರೆ ನಾನೇ ಅಪ್ರೋಚ್ ಆಗ್ತೀನಿ. ದಟ್ಸ್ ಡೆಫಿನೆಟ್ಲಿ. ಸೊ ಚಿತ್ರದ ಬಗ್ಗೆ ಬಹಳಷ್ಟು ಮಾತು, ಚಿತ್ರದ ಪೋಸ್ಟರ್ ಆಗಿರ್ಬೋದು, ಹಾಡುಗಳಾಗಿರ್ಬೋದು. ಸೊ ಯಾವುದು ನಿಮಗೆ ಬಹಳ ಇಷ್ಟ ಆಯ್ತು ಮೇಡಮ್? ಹಾಡುಗಳು ಆಲ್ರೆಡಿ 2 ಹಾಡುಗಳನ್ನ ರಿಲೀಸ್ ಮಾಡಿದ್ದೀರಾ ಅಂಡ್ ರೆಸ್ಪಾನ್ಸ್ ಕೂಡ ಚೆನ್ನಾಗಿದೆ. ಫುಲ್ ಫಿಲ್ಮ್ ಇಷ್ಟ ಆಗಿದ್ದಕ್ಕೆ ಪ್ರೊಡ್ಯೂಸ್ ಕರೆಕ್ಟು. ಬಟ್ ಹಾಡುಗಳಿಗೆ ಸರ್ ಏನ್ ಗೊತ್ತಾಗುತ್ತೆ, ಇದನ್ನ ನಾನು ಒಂದ್ ಮಾತು ಹೇಳ್ಬೇಕು. ಬಿಕಾಸ್ ಡೈರೆಕ್ಟರ್ ಒಬ್ರು ಸ್ಕ್ರಿಪ್ಟ್ ತಗೊಬಂದ್ರು, ಸ್ಟೋರಿ ನರೇಟ್ ಮಾಡಿದ್ರು ಅಂದ್ರೆ ಹೇಳೋದೇ ಒಂದಾಗಿರುತ್ತೆ, ತೆರೆ ಮೇಲೆ ತೋರಿಸೋದೇ ಇನ್ನೊಂದಾಗಿರುತ್ತೆ ಎಷ್ಟೊಂದು ಕೇಸಸ್ ಅಲ್ಲಿ ಅಲ್ವಾ? ಸೊ ಈ ಹೇಳದಂಗೆ ಮಾಡುವಂಥ ಅಚ್ಚುಕಟ್ಟ ಡೈರೆಕ್ಟರ್ ಆಗಿ ಕ್ರೆಡಿಟ್ ನ ಕೊಡ್ತೀರಾ ವಂಶಿ ಅವರಿಗೆ? ಎಸ್, ಡೆಫಿನೆಟ್ಲಿ. ಐ ಥಿಂಕ್ ಅದು ದಟ್ ವಾಸ್ ಹಿಸ್ ಸ್ಟ್ರಾಂಗೆಸ್ಟ್ ಪಾಯಿಂಟ್. ಅಂದರೆ ಅವ್ರು ಬಂದ್ಬಿಟ್ಟು ನಂಗೆ ಏನು ಐಡಿಯಾಸ್ ತೋರಿಸಿದ್ರು, ವಿಜುವಲಿ ಹಿಂಗಿರುತ್ತೆ ಅಂತ ಏನೇನು ತೋರಿಸಿದ್ರು, ಆ ಥರನೇ ಬಂದಿದೆ ಮೂವಿ. ಅಷ್ಟು ಕ್ವಾಲಿಟಿಯಲ್ಲೇ ತೆಗೆದಿದ್ದೀವಿ ಮೂವಿ. ಸೊ ಇಟ್ಸ್ ಕಮ್ ಔಟ್ ಎಕ್ಸಾಕ್ಟ್ಲಿ ಲೈಕ್ ದಟ್. ಹಾಡುಗಳ ಬಗ್ಗೆ ಹೇಳೋದಾದ್ರೆ, ಹಾಡುಗಳು 2 ರಿಲೀಸ್ ಆಗಿದೆ ಇವಾಗ. ಚರಣ್ ಸರ್ ಮ್ಯೂಸಿಕ್ ಮಾಡಿರೋದು, ಚರಣ್ ರಾಜ್ ಅವರು. ಚರಣ್ ರಾಜ್ ಬಗ್ಗೆ ಅಂದರೆ ಎಲ್ಲರಿಗೂ ಗೊತ್ತಿರೋದೆ. ಐ ಥಿಂಕ್ ರೈಟ್ ನಾವು ಅವರೇ ಆಲ್ಮೋಸ್ಟ್ ಲೈಕ್ ಟ್ರೆಂಡಿಂಗ್ ಮ್ಯೂಸಿಕ್ ಡೈರೆಕ್ಟರ್. ಆ್ಯಂಡ್ ಐ ಆಮ್ ಅ ವೆರಿ ಬಿಗ್ ಫ್ಯಾನ್. ನಂಗೆ ತುಂಬ ಇಷ್ಟ ಅವ್ರ ಮ್ಯೂಸಿಕ್ ಸ್ಟೈಲ್. ಸೊ ಈ ಮೂವಿಯಲ್ಲಿ ಸ್ವಲ್ಪ ನಾವು ಡಿಫ್ರೆಂಟ್ ಜಾನ್ರಾ ಟ್ರೈ ಮಾಡಿದ್ದೀವಿ. ಲೈಕ್ ವೆಸ್ಟರ್ನ್, ಜಾಝಿ ಸ್ವಲ್ಪ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದ್ದೀರಿ. ಸೊ ಈಗ ಪ್ರೊಡ್ಯೂಸರ್ಗಳು ಬಹಳ ಆತ್ಮೀಯರಾಗಿದ್ದರೆ ನಟರಿಗೆ ಆ್ಯಕ್ಟ್ ಮಾಡೋರಿಗೆ ತುಂಬ ಕಂಫರ್ಟಬಲ್, ಪ್ಲಸ್ ಒಂದು ಸ್ವಲ್ಪ ಅಡ್ವಾಂಟೇಜಸ್ ಇರುತ್ತೆ. ಹಾಗಿತ್ತಾ? ಯಾವಾಗ್ಲೂ ಇರೋಂಗೆ ಇತ್ತು. ಸೊ ನನಗೆ ಏನು ಅದರ ವ್ಯತ್ಯಾಸ ಗೊತ್ತಾಗ್ಲಿಲ್ಲ. ಬಟ್ ಅಂದರೆ ಅವರನ್ನ ನೀವು ಸಣ್ಣಲಿಂದ ನೋಡ್ಕೊ ಬಂದಿದ್ದೀರ, ಬಟ್ ಆದರೆ ಒಂದು ಪ್ರೊಡ್ಯೂಸರ್ ಆಗಿ ನೋಡಿದ್ದು ಈ ಚಿತ್ರದ ಮೂಲಕ ಅಲ್ವಾ? ಅಂದರೆ ಶಿ ವಾಸ್ ವೆರಿ ಪ್ರೊಫೆಷ್ನಲ್. ವಂಶಿ ಹೇಳ್ದಾಗೆ ಸಿನಿಮಾ ಕತೆಗೆ ಏನು ಬೇಕು ಅದು ಯಾವುದ್ರಲ್ಲೂ ಕಾಂಪ್ರಮೈಸ್ ಇತ್ತಿಲ್ಲ. ಆಮೇಲೆ ಆಫ್ ದ ಸೆಟ್ ಹೇಳಬೇಕು ಅಂದರೆ ಕಲಾವಿದ್ರನ್ನ ನೋಡ್ಕೊಳ್ಳೋ ರೀತಿ ಇರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ವೆರಿ ಕೇರಿಂಗ್. ಸೊ ಹಾಗಾಗಿ ಖುಷಿನೇ, ಬಟ್ ವೆರಿ ಪ್ರೊಫೆಷ್ನಲ್, ವೆರಿ ಪ್ರೊಫೆಷ್ನಲ್. ಸೊ ಈ ಥರ ಎಷ್ಟೊಂದು ಜನ ಹೋಗ್ಲಿಕ್ಕೆ ಕೇಳಿ ಎಷ್ಟು ಖುಷಿ ಆಗ್ತಿದೆ. ಥ್ಯಾಂಕ್ ಯು, ವೆರಿ ಹ್ಯಾಪಿ. ಓಕೆ, ಸೊ ಅಪ್ಪನಿಗೂ ಚಿತ್ರ ಮಾಡಬೇಕು ಅನ್ನೋ ಆಸೆ ಇದೆ ಅಂತ ಹೇಳಿದ್ರಿ. ಆ್ಯಂಡ್ ಈ ನಿರ್ಮಾಣಕ್ಕೆ ಅಂತ ಬಂದಾಗ ಪುನೀತ್ ರಾಜ್ಕುಮಾರ್ ಸರ್ನ ತುಂಬ ಕನ್ಸಿಡರ್ ಮಾಡಲೇಬೇಕಾಗುತ್ತೆ. ಬಿಕಾಸ್ ಅವರು ಚೂಸ್ ಮಾಡಿದಂಥ ಕಾಂಟೆಂಟು, ಸ್ಕ್ರಿಪ್ಟ್ಗಳು ಮತ್ತು ಅವ್ರಿಗಿದ್ದಂಥ ವಿಷನ್. ಸೊ ನಿಮ್ಮ ಚಿಕ್ಕಪ್ಪನಾಗಿ ಯಾವ ರೀತಿಯಾದಂಥ ಇನ್ಪುಟ್ಗಳನ್ನು ಅವರಿಂದ ನೀವು ರಿಸೀವ್ ಮಾಡಿದ್ದೀರಿ? ಅಂದರೆ ನಾನು ಅವ್ರ ಜೊತೆ ಬರೀ ವೆಬ್ ಸೀರೀಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೆ. ಸೊ ಅಂದರೆ ಅಷ್ಟು ಏನು ಇಂಟರ್ಫಿಯರ್ ಆಗ್ತಿರ್ಲಿಲ್ಲ. ಮ್ಯಾಕ್ಸಿಮಮ್ ಅವ್ರು ಹೇಳಿದ್ದು ಬಿಸ್ನೆಸ್ ಕಡೆನೂ ಕಾನ್ಸಂಟ್ರೇಟ್ ಮಾಡಬೇಕು, ಲೈಕ್ ಕ್ರಿಯೇಟಿವ್ ಒಂದು ಕಡೆ ಇದ್ದರೆ ಬಿಸ್ನೆಸ್ ಸೈಡ್ ಆಲ್ಸೋ ಫೋಕಸ್ ಮಾಡು ಅಂತ ಹೇಳಿದರು ಅಷ್ಟೇ. ಸೊ ಅದನ್ನೇ ಫಾಲೋ ಮಾಡ್ತಿದ್ರು. ರೆಗ್ಯುಲರ್ ಆಗಿ ನಾವು ಸೆಲೆಬ್ರಿಟಿ, ಐ ಮೀನ್ ಸಾಮಾನ್ಯ ಜನರಲ್ಲೇ ಅಪ್ಪ ಅಮ್ಮ ಅಂದ ತಕ್ಷಣ ಇಲ್ಲ ಒಂದ ಅಪ್ಪ ಫುಲ್ ಸ್ಟ್ರಿಕ್ಟ್ ಇರ್ತಾರೆ, ಒಂದ ಅಮ್ಮ ಫುಲ್ ಸ್ಟ್ರಿಕ್ಟ್ ಇರ್ತಾರೆ. 100% ನಂತರದಂತೂ ಏಟ್ ಬಿದ್ದಿರುತ್ತೆ. ನಿಮ್ಗೇನಾದರೂ ಯಾವತ್ತಾದರೂ ಅಪ್ಪ ಅಮ್ಮ ಹೊಡೆದಿದ್ಯಾ? ಔಟ್ ಆಫ್ ಕ್ಯೂರಿಯಸ್. ಅಮ್ಮ, ಬಟ್ ಅದು ತುಂಬಾ ವೆರಿ ರೇರ್ಲಿ ಅಷ್ಟೇ. ಬಟ್ ಅಪ್ಪ ಇಲ್ಲ. ಹೊಡೆದಾದ್ಮೇಲೆ ಮುದ್ದಾಗಿ ಕೇಕ್ ಎಲ್ಲ ಮಾಡ್ಕೊಟ್ಟಿದ್ದಾರ ಅಮ್ಮ? ಹೌದು. ನೀವು ಫೇವ್ರೆಟಾ ಅಮ್ಮ ಮಾಡೋ ಕೇಕು? ಎಸ್. ಆ್ಯಂಡ್ ತಮಗೆ ಮಲೆನಾಡು ಟಚ್ ತುಂಬ ಚೆನ್ನಾಗಿದೆ. ಒನ್ ಸೈಡ್ ಆಫ್ ದ ಫ್ಯಾಮಿಲಿ ಈಸ್ ಫ್ರಮ್ ಮಲೆನಾಡು. ಸೊ ಅಪ್ಪ ತಮ್ಮ ಮುಂದಿನ ರಿಲೀಸ್ ಆಗ್ತಿರುವಂಥ ಚಿತ್ರದಲ್ಲಿ ಯಕ್ಷಗಾನ ಪಾತ್ರ ಹಾಕಿದ್ದಾರೆ. ಸೊ ತಾವು ಹೋಗಿದ್ರ ಶೂಟಿಂಗ್ ಸೆಟ್ಗೆಲ್ಲ? ಹೌದು, ಶೂಟಿಂಗ್ ಹೋಗಿದ್ವಿ. ಅದು ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಆ್ಯಂಡ್ ಅವರು ಸೆಟ್ ಹಾಕಿದ್ದು ಕಾಸ್ಟ್ಯೂಮ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ನೋಡಿದ್ದೀರಾ ಯಕ್ಷಗಾನ ಫಸ್ಟ್ ನೀವು? ಫಸ್ಟ್ ಯಾವುದು ನೋಡಿಲ್ಲ. ಸೊ ಅಪ್ಪ ಅಂದರೆ ಆ ಒಂದು ಕಾಸ್ಟ್ಯೂಮ್ ಸಿಕ್ಕಾಪಟ್ಟೆ ಹೆವಿ ಇರುತ್ತೆ. ಸೊ ಆ ಕಾಸ್ಟ್ಯೂಮ್ ಹಾಕಿ, ಆ್ಯಂಡ್ ಇದನ್ನು ಹೇಳಲೇಬೇಕು, ಬಟ್ ಎಲ್ಲ ಕಡೆ ಮಾತಾಡಿದ್ರೆ ಅಪ್ಪ ನಮ್ಮ ಶಿವರಾಜ್ ಕುಮಾರ್ ಸರ್ಗೆ ಅಷ್ಟೊಂದು ಆರೋಗ್ಯದಲ್ಲಿ ಆ್ಯಕ್ಚುಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅವಾಗ. ಸೊ ಅಂಥ ಟೈಮ್ನಲ್ಲೂ ಕಮಿಟ್ಮೆಂಟ್ ಅಂತ ತೋರಿಸಿದಂಥ ಗ್ರೇಟ್ ವ್ಯಕ್ತಿತ್ವ. ರೀಲ್ನಲ್ಲೂ ಹೀರೋ, ರಿಯಲ್ ಲೈಫ್ನಲ್ಲೂ ಸೂಪರ್ ಹೀರೋ.
ಸೊ ಆ ಟೈಮ್ನಲ್ಲಿ ತಾವು ಬೀಯಿಂಗ್ ಅ ಡಾಟರ್ ಹೇಗಿತ್ತು ಮೇಡಮ್? ಬಿಕಾಸ್ ಯು ಹ್ಯಾವ್ ಸೀನ್ ಅಪ್ಸ್ ಆ್ಯಂಡ್ ಲೋಸ್. ಯಾ ನೋ, ಐ ಥಿಂಕ್ ಅವರು ವಿಲ್ ಪವರ್ ತುಂಬ ಜಾಸ್ತಿ ಇದೆ ಅವ್ರಿಗೆ. ಸೊ ಅವ್ರು ವರ್ಕ್ ಮೇಲೆ ಫೋಕಸ್ ಮಾಡ್ತಾಯಿದ್ರು. ಸೊ ವರ್ಕ್ ಯೂಸ್ ಟು ಕೀಪ್ ಹಿಮ್ ವೆರಿ ಆಕ್ಯುಪೈಡ್. ಸೊ ಹಿ ವಾಸ್ ಓಕೆ, ಹಿ ವಾಸ್ ಫೈನ್. ಸೊ ಸರ್, ಇವ್ರಿಗೆ ಫುಲ್ ಅಡ್ವಾಂಟೇಜು. ಅಕ್ಕ ಡಾಕ್ಟರು, ಭಾವ ಡಾಕ್ಟರು, ಅಪ್ಪನೂ ಡಾಕ್ಟರ್ ಶಿವರಾಜ್ಕುಮಾರ್, ತಾತನೂ ಡಾಕ್ಟರ್ ರಾಜ್ಕುಮಾರ್. ಸೊ ಈ ಡಾಕ್ಟ್ರೇಟ್ಗಳು ತಮ್ಮ ಮನೇಲಿ ಹೆಂಗೆ ಓಡಾಡ್ಬೇಕಾದ್ರೆ ಟಕ್ 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 ಅಂತ ಸುತ್ತಾಡ್ತಾ ಇರುತ್ತೆ. ಸೊ ಎಷ್ಟು ಖುಷಿ ಆಗುತ್ತೆ. ಆ್ಯಂಡ್ ಆ ಖುಷಿ ತಮಗೂ ಮೋಟಿವೇಟ್ ಮಾಡಿದ್ಯಾ, ಪುಷ್ ಮಾಡಿದ್ಯಾ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್? ಐ ಥಿಂಕ್ ಮೋರ್ ದೆನ್ ಎನಿಥಿಂಗ್ ಇಟ್ಸ್ ಒಂದು ರೆಸ್ಪಾನ್ಸಿಬಿಲಿಟಿ ಥರ ಅಷ್ಟೇ. ಆ್ಯಂಡ್ ನನ್ನ ಕಡೆಯಿಂದ ವಾಟ್ ಐ ಕ್ಯಾನ್ ಆಫರ್ ಟು ದ ಇಂಡಸ್ಟ್ರಿ ಐ ಆಮ್ ಟ್ರೈಂಗ್ ಟು ಡೂ ಅಷ್ಟೇ. ದಟ್ಸ್ ಆಲ್. ಸೊ ಮೇಡಮ್ ಫುಲ್ ಸೈಲೆಂಟು, ಒನ್ ವರ್ಡ್ ಆನ್ಸರ್ಸೇ ಕೊಡ್ತಾ ಇದ್ರು ಸೆಟ್ಟಿಗೆ ಬಂದಾಗಲೂ. ಕ್ಯಾಮ್ರಾ ಇದೆ ಅಂತ ಫುಲ್ ಜಾಲಿ ಅಲ್ಲ. ಬಟ್ ಆ್ಯಕ್ಚುಲಿ ನಾನು ಹೇಳಬೇಕು, ನಿಮ್ಮ ವಾಯ್ಸ್ ತುಂಬ ಚೆನ್ನಾಗಿದೆ. ಹಾಡು ಹಾಡ್ದದ್ದು, ಹಮ್ಮಾಡ್ದು ಮಾಡ್ತಾ ಇರ್ತೀರಾ? ಇಲ್ಲ ಅಂತ ನೋಡಿ, ನೋ ನಾಟ್ ದಟ್. ದಟ್ ವಾಸ್ ಜೆನ್ಯೂನ್ ಕಾಂಪ್ಲಿಮೆಂಟ್. ನಿಮ್ಮ ವಾಯ್ಸ್ ತುಂಬ ಮುದ್ದಾಗಿ ಕೇಳಿಸುತ್ತೆ. ಸೊ ಹಿಂಗೆ ಇರ್ತಿದ್ರ ಸರ್ ಸೆಟ್ಟಲ್ಲೂ ಬಂದಾಗೆಲ್ಲ? ಇಲ್ಲ ಪ್ರೊಡ್ಯೂಸರ್ ಮ್ಯಾಮ್ ಬಂದ ತಕ್ಷಣ ಏ ಅಲರ್ಟ್ ಅಲರ್ಟ್ ಅನ್ನೋದೆಲ್ಲ ಇತ್ತಾ ನಿಮ್ಮ ಕಡೆ? ಅದು ಇದ್ದೇ ಇರುತ್ತೆ ಮೇಡಮ್. ಪ್ರೊಡ್ಯೂಸರ್ ಬಂದಿದ ತಕ್ಷಣ ವೈಬ್ ಗೊತ್ತಾಗುತ್ತೆ ಪ್ರೊಡ್ಯೂಸರ್ ಬರ್ತಿದ್ದಾರೆ ಅನ್ನೋದು. ಹೆಂಗ್ ಗೊತ್ತಾಗ್ತಿತ್ತು ಪ್ರೊಡ್ಯೂಸರ್ ಬಂದ್ರು ಅಂದ ತಕ್ಷಣ? ಅಲ್ಲಿ ಫಸ್ಟ್ ಕಾರ್ ಬಂದಿದ ತಕ್ಷಣ ಪ್ರೊಡ್ಯೂಸರ್ ಬಂದ್ರು ಒಂದು ರೌಂಡ್ ಮಾನಿಟರ್ಗೂ ಬರುತ್ತೆ. ಬಟ್ ಪ್ರೊಡ್ಯೂಸರ್ ನಮಗೆ ಡಿಸ್ಟರ್ಬ್ ಮಾಡ್ತಿರ್ಲಿಲ್ಲ. ವರ್ಕ್ ಫ್ಲೋನ ನೋಡ್ತಿದ್ರು, ಏನಾದರೂ ಬೇಕಿದ್ರೆ ಕೇಳ್ತಿದ್ರು ನಮಗೆ, ಏನಾದರೂ ಎಕ್ಸ್ಟ್ರಾ ಟೈಮ್ ಬೇಕಾ ನಿಮಗೆ, ಕಂಪ್ಲೀಟ್ ಮಾಡ್ತೀರಾ ಅಂತ. ಯಾವತ್ತು ಬಂದಿದ್ದೆ ಬೇಗ ಮುಗಿಸಿ ಅದು ಯಾವತ್ತೂ ಮಾಡ್ತಿರ್ಲಿಲ್ಲ. ನಮ್ಗೆ ಆ ಕ್ರಿಯೇಟಿವ್ ಫ್ರೀಡಮ್ ತುಂಬ ಇತ್ತು. ಸೊ ವೆರಿ ಸಪೋರ್ಟಿವ್ ಪ್ರೊಡ್ಯೂಸರ್. ಅಂದರೆ ಅಭಿಮಾನಿಗಳು ಕಾಯ್ತಿದ್ದಾರೆ. ಬಿಕಾಸ್ ಆ ಥರ ಒಂದು ಚಿತ್ರ ಬಂದರೆ 100% ರಿಸೀವ್ ಮಾಡ್ತಾರೆ. ಆ್ಯಂಡ್ ಅದೊಂದು ಖುಷಿ ಇರುತ್ತೆ. ದೊಡ್ಡ ಮನೆ ಮೊಮ್ಮಕ್ಕಳು, ದೊಡ್ಡ ಮನೆ ಮಗ ಇದ್ದಾರೆ ಅಂದರೆ ಆ ವೇಟೇಜ್ ಆಫ್ ದ ಮೂವಿನೇ ನೆಕ್ಸ್ಟ್ ಲೆವೆಲ್. ಸೊ ಎಸ್, ಅದೇ ಹೇಳ್ದಂಗೆ ಇದು ಸ್ಕ್ರಿಪ್ಟಿಗೆ ನೆಸೆಸಿಟಿ ಇದ್ದರೆ ಮಾಡ್ಬೋದು. ಮೇಡಮ್, ತಮ್ಮ ಫೇವ್ರೆಟ್ ಹೀರೋ ಯಾರು ಅಪಾರ್ಟ್ ಫ್ರಮ್ ಶಿವರಾಜ್ಕುಮಾರ್ ಸರ್ ಆ್ಯಂಡ್ ಅಪ್ಪು ಸರ್? ತುಂಬ ಜನ ಇದ್ದಾರೆ ಇವಾಗ. ನಂಗೆ ರಕ್ಷಿತ್ ಶೆಟ್ಟಿ ಇಷ್ಟ, ಆ್ಯಂಡ್ ಯಶ್ ಇಷ್ಟ ನನಗೆ. ಇವಾಗ ವಂಶಿ ಇಷ್ಟ. ಪ್ರೊವೈಡೆಡ್ ಬೇಗ ಎಲ್ಲ ಮುಗಿಸಿ ಕಂಡೀಷನ್ಸ್ ಅಪ್ಲೈ. ಯಾರು ತುಂಬ ಇಷ್ಟ ಆಗ್ತಾರೆ ನಮ್ಮ ಸ್ಯಾಂಡಲ್ವುಡ್ನ? ಮೇಡಮ್ನ ಬಿಟ್ಟು ರಕ್ಷಿತ್ ಅವರು, ಪ್ರೇಮ್ ರಮ್ಯಾ. ಅಪ್ಪನ ಜೊತೆ ಯಾವ ಹೀರೋಯಿನ್ ನೋಡಿದಾಗ ನಿಮ್ಗೆ ಸಿಕ್ಕಾಪಟ್ಟೆ ಖುಷಿ ಆಗೋದು, ಯಾವ ಹೀರೋಯಿನ್ ನೋಡಿದಾಗ ಅಪ್ಪ ಯಾಕಪ್ಪ ಅನ್ಸೋದು? ತುಂಬ ಇಷ್ಟ. ಓಕೆ, ಬಟ್ ಕಂಪ್ಲೇಂಟ್ ಏನಾದ್ರು ಮಾಡಿದ್ರೆ ಯಾಕಪ್ಪ ನೀನು ಹಂಗೆ ಮಾಡಿದ್ಯಾ ಆ ಮೂವಿನಲ್ಲಿ ಅಂತ ಏನಾದರೂ ಇಲ್ಲ ಆ ಥರ ಏನೂ ಅನಿಸಿಲ್ಲ. ಸೊ ನಿಮ್ಮ ಮುಖಾಂತರ ನಮ್ಮ ಪ್ರೇಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಕೊನೆ ಸ್ಟೇಟ್ಮೆಂಟ್ ಮೇಡಮ್. ಫೈರ್ಫ್ಲೈ ನನಗೆ ವೈಯಕ್ತಿಕವಾಗಿ ತುಂಬ ಇಷ್ಟವಾದಂಥ ಒಂದು ಚಿತ್ರ. ಕತೆ ಚೆನ್ನಾಗಿದೆ, ನನ್ನ ಪಾತ್ರ ಚೆನ್ನಾಗಿದೆ. ಅದನ್ನು ಎಂಟೈರ್ ಮೂವಿ ಮಾಡಿರೋ ಶೈಲಿ ಏನಿದೆ, ರೀತಿ ಏನಿದೆ, ತುಂಬ ಚೆನ್ನಾಗಿದೆ. ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಏಕೆಂದರೆ ಈ ಸಿನಿಮಾದಲ್ಲಿ ಬರುವಂಥ ಎಲ್ಲ ಪಾತ್ರಗಳಿರ್ಬೋದು, ಸನ್ನಿವೇಶಗಳಿರ್ಬೋದು, ನಮ್ಮ ಮನಸ್ಸಿಗೆ, ನಮ್ಮ ಜೀವನಕ್ಕೆ ಅಥವಾ ನಮ್ಮ ಸಂಬಂಧಗಳ ಮಧ್ಯೆ ನಡೆದಿರೋವಂಥ ಒಂದು ಘಟನೆಗಳು ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಏಪ್ರಿಲ್ 24 ಪಿಕ್ಚರ್ ರಿಲೀಸ್ ಆಗ್ತಾ ಇದೆ. ಖಂಡಿತವಾಗ್ಲೂ ಎಲ್ಲರೂ ವಯಸ್ಸಿನ ಇತಿಮಿತಿ ಇಲ್ಲದೆ ಕುಟುಂಬ ಸಮೇತ ಎಲ್ಲರೂ ಕೂತು ನೋಡಿ ಇಷ್ಟಪಡೋವಂಥ ಚಿತ್ರ ಇದು. ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡಿಕೊಂಡ್ರೆ ತುಂಬ ದೊಡ್ಡ ಲಾಸ್ ನಿಮಗೇನೆ. ಸೊ ಮರೀದೆ ಬಂದು ಸಿನಿಮಾನ ಥಿಯೇಟ್ರಲ್ಲೇ ನೋಡಿ. ಸರ್ ನಿವೇದಿತಾ ಮೇಡಮ್, ನೀವೇನು ಹೇಳ್ತೀರಿ? ಫೈರ್ಫ್ಲೈ ನನ್ನ ಮೊದಲನೇ ಸಿನಿಮಾ ಏಪ್ರಿಲ್ 24 ರಿಲೀಸ್ ಆಗ್ತಾ ಇದೆ. ಪ್ಲೀಸ್ ಎಲ್ಲರೂ ನಿಮ್ಮ ಫ್ರೆಂಡ್ಸ್ ಜೊತೆ, ನಿಮ್ಮ ಫ್ಯಾಮಿಲಿ ಜೊತೆ ಬಂದು ನೋಡಿ. ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಕಾನ್ಫಿಡೆನ್ಸ್ ನಮ್ಮೆಲ್ಲರಿಗೂ ಇದೆ.
ಥ್ಯಾಂಕ್ ಯು. ವಂಶಿ ಅವರೇ, ಒಂದು ಡೈರೆಕ್ಟರ್ ಟೇಕು, ಇನ್ನೊಂದು ಹೀರೋ ಟೇಕು. ಇಲ್ಲ, ಎರಡು ಕಂಬೈನ್ ಮಾಡಿ ಒನ್ ಡೇ ಟೇಕಲ್ಲಿ ಕೊಡ್ತೀನಿ ಮೇಡಮ್. ಅಂದರೆ ನೀವು ಮಲ್ಟಿ ಟ್ಯಾಲೆಂಟೆಡ್ ಅಲ್ಲ, ನೀವು ಮಲ್ಟಿ ಟ್ಯಾಲೆಂಟೆಡ್. ಹೇಳ್ತೀನಿ. ಯಾ ಎಲ್ಲರಿಗೂ ನಮಸ್ಕಾರ. ನಮ್ಮ ಸಿನಿಮಾ ಫೈರ್ಫ್ಲೈ ಇದೇ ಏಪ್ರಿಲ್ 24 ಬರ್ತಿದೆ. ಸುಧಾರಾಣಿ ಮೇಡಮ್ ಹೇಳ್ದಂಗೆ, ನಮ್ಮ ನಿವೇದಿತಾ ಮೇಡಮ್ ಹೇಳ್ದಂಗೆ, ಇಟ್ಸ್ ಎ ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರ್. ಬಂದು ಸಿನಿಮಾನ ನೋಡಿ 2 ಅವರ್ ನಿಮ್ಮ ಫ್ಯಾಮ್ಲಿ ಜೊತೆ ಬಂದು ಎಂಟರ್ಟೈನ್ ಆಗಿ, ಸಿನಿಮಾ ಮುಗಿದು ಹೊರಗೆ ಹೋಗ್ತಿದ್ದಂಗೆ ನಿಮ್ಮ ಮುಖದ ಮೇಲೆ ಒಂದು ಬ್ಯೂಟಿಫುಲ್ ಸ್ಮೈಲ್ ಇರುತ್ತೆ. ಸಿನಿಮಾ ನೋಡಿದ್ದೀವಿ, ಒಳ್ಳೆ ಊಟ ಮಾಡಿದ್ರೆ ಹೆಂಗೆ ತೃಪ್ತಿ ಇರುತ್ತೋ ಆ ಥರ ತೃಪ್ತಿ ನಿಮಗಿರುತ್ತೆ. ಸೊ ಪ್ಲೀಸ್, ಏಪ್ರಿಲ್ 24 ಫೈರ್ಫ್ಲೈ ಬರ್ತಿದೆ, ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು.